ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳ ಮೇಲೆ ಮಹದುಪಕಾರ ಮಾಡಿರುವಂತಹ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿಷಪುತ್ರೇಶ ವಿಜಯ. ನಾವು ಯಾರಾದರೂ ನಿಜಗುಣರ ಶಾಸ್ತ್ರವನ್ನು ಹೇಳ್ತಾರೆ ಅಂದರೆ ಅದೆಲ್ಲ ಸದ್ಗುರು ಶಿವಪುತ್ರೇಶ್ವರ ಕೃಪಾ. ಅವ್ರ ಟೀಕಾ ತಾತ್ಪರ್ಯ ಬರೆದೇ ಹೋಗಿದ್ದರೆ ನಾವೆಲ್ಲ ಕಳ್ಕೋತಿದ್ದೀವಲ್ಲ. ಅಂತಹ ಮಹಾಪುರುಷರ ಚರಿತ್ರೆ ಅದನ್ನು ಆರಂಭ ಮಾಡಿದ್ದೇವೆ. ಎಷ್ಟನೇ ಅಧ್ಯಾಯ? 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ನಾವು ಶಿವಪುತ್ರೇಶ ಮಹಾಸ್ವಾಮೀಜಿಯವರು ಸಿದ್ಧಾರೂಢರಿಗೆ ಭೇಟಿಯಾಗಿರುವಂತಹ ವಿಷಯವನ್ನು ನೋಡಬೇಕಾಗಿದೆ. ಸಾಧಕರಾಗಿರ್ತಕ್ಕಂಥವರ ಬದುಕು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಸಾಧಕರ ಬದುಕು ಅಂದ್ರೆ ಹೋರಾಟದ ಬದುಕು. ಬಹಳ ಮಂದಿ ತಿಳ್ಕೊಂಡಾರ ಬದುಕು ಅಂದ್ರೆ ಅದು ಸುಖದ ಸಂಪತ್ತಿಗೆ ಅಂತ ತಿಳ್ಕೊಂಡಿದ್ದಾರೆ. ಸಾಧ್ಯ ಇಲ್ಲ. ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಅಯ್ಯಯ್ಯೋ, ಇವೆಲ್ಲ ನಮ್ಮನ್ನು ಪ್ರತಿಬಂಧಕ. ನಮ್ಮ ಮನಸ್ಸೇ ನಮಗೆ ಶತ್ರು. ನಮ್ಮ ಇಂದ್ರಿಯಗಳೇ ನಮ್ಮ ಶತ್ರು. ನಾವು ಅವುಗಳ ಮೇಲೆ ಭಾಳ ಪ್ರೀತಿ, ಇಂದ್ರಿಯಗಳ ಮೇಲೆ ಅಲ್ರಿ. ಮನಸ್ಸು ಹೇಳ್ದಂಗೆ ಕೇಳ್ತೀವಿ ನಾವೆಲ್ಲ. ಅದಕ್ಕೆ ಮನುಷ್ಯರಾಗಿದ್ದೀವಿ. ನನಗೆ ಮನುಷ್ಯರು ತ್ಯಾಕತ್ತಾರೆ ಗೊತ್ತದ. ಮನುಷ್ಯ ಹೇಳ್ದಂಗೆ ಕೇಳ್ತೀವಿ. ಮಹಾತ್ಮರಿಗೆ ಬುದ್ಧಿ 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 ಅಂತಾರೆ. ಯಾಕೆ ಅವ್ರಿಗೆ 4 ಕಾಲದವನು ಬುದ್ಧಿ ಬುದ್ಧಿ. ನಮಗೆ ಯಾಕೆ ಮನುಷ್ಯ ಅಂತಾರೆ? ಅವರು ಬುದ್ಧಿಂ ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಉಪನಿಷತ್ತು ಹೇಳ್ತದೆ. ಈ ಶರೀರವೆಂಬ ರಥ ಇದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ರಥಕ್ಕೆ ಇಂದ್ರಿಯಗಳೇ ಕುದುರೆಗಳದಾವ. ಮನಸ್ಸೇ ಲಗಾಮದ. ಬುದ್ಧಿ ಸಾರಥಿ ಸ್ಥಾನದಲ್ಲದ. ಬುದ್ಧಿ ಹುಷಾರಿದ್ರೆ ಬರೋಬ್ಬರಿ ಹೋಗ್ತದೆ ಗಾಡಿ. ಬುದ್ಧಿ ಜೋರ ಓದಾಡ್ತಿತ್ತಂದ್ರೆ ಅಲ್ಲ, ಪ್ಯಾಸೆಂಜರ್ 50 ಇರ್ತಾವೆ ಬಸ್ಸಿನಾಗ, ಡ್ರೈವರ್ ಹೋದಾಡ್ಕೊತ ಬಂದಂದ್ರೆ ಗತಿ ಏನು? 50 ಮಂದಿ ಜೀವ ಯಾರ ಕೈಯಾಗದ? ನಮ್ಮ ಬದುಕಿನ ಸೂತ್ರ
ಹೇಳಿದ ಬುದ್ಧಿ ಎಲ್ಲಿ? ಆ ಬುದ್ಧಿ ಹೇಳ್ದಂಗೆ ಅವ್ರು ನಡೀತಾರೆ. ನಾವು ಮನುಷ್ಯ ಹೇಳ್ದಂಗೆ ನಡೀತೀವಿ. ಅದಕ್ಕೆ ನಮಗೆ ಮನುಷ್ಯರಂದರು, ಅವ್ರಿಗೆ ಬುದ್ಧಿ ಅಂದರು. ಯಾಕೆ ಅಷ್ಟಾಗಬೇಕಾಗಿತ್ತಾರೆ? ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಗೊತ್ತದನ್ರಿ. ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ಲ. ಉಳಿಯ ಪೆಟ್ಟನು ಸಹಿಸಿ ಶಿಲೆಯು ದೇವತೆಯಾಯಿತು. ಉಳಿಮುಟ್ಟದ ಕಲ್ಲು ಪಾವಟಿಗೆ ತಾನಾಯಿತು. ಚಲುವ ಬಯಸುವ ನೀನು ಸಹಿಸು ಕಷ್ಟಗಳನ್ನು, ಕಳೆಕಟ್ಟುವವು ಕಷ್ಟ ಶ್ರೀ ಸಿದ್ಧ ಭಾರತೀಯೇ. ಉಳಿಯ ಪೆಟ್ಟನು ಸಹಿಸಿ ಶಿಲೆಯು ದೇವತೆಯಾಯಿತು. ಒಂದು ಊರಾಗ ಹನುಮಂತ ದೇವ್ರಿಗೂ ಗುಡಿ ಕಟ್ಟಿದ್ರು. ಇನ್ನು ಅದಕ್ಕೊಂದು ಮೂರ್ತಿ ಮಾಡಬೇಕಾಗಿತ್ತು. ಊರಾಗ ಒಬ್ಬ ಶಿಲ್ಪಿ ಇದ್ದ. ಅವನು ಕರ್ಕೊಂಡು ಗುಡ್ಡಕ್ಕೆ ಹೋದ್ರು. ನೋಡಪ್ಪ, ನಮಗೊಂದು ಹನುಮಂತನ ಮೂರ್ತಿ ನೋಡಿ, ನಿನ್ನ ಕಲ್ಲ. ಯಾಕಂದ್ರೆ ಆ ಶಿಲ್ಪಿಗಳಿಗೆ ಕಲ್ಲ ಯಾವುದು ಮೂರ್ತಿ ಆಕೈತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವ ಹುಡುಕಾಡಿ ಒಂದು ದೊಡ್ಡ ಕಲ್ಲು ಬಂಡಿ ಎಬ್ಸಿದ. 6 ಫೂಟ್ ಇತ್ತು. ತಂದ ಗುಡಿ ಮುಂದೆ ಒಗೆದ್ರು. ಶಾನ ಸುತ್ತಿಗೆ ತಗೊಂಡ. ನಿಮಗೆ ಮೂರ್ತಿ ಎಷ್ಟು ಫೂಟಿಂದ ಬೇಕು ಅಂತ ಕೇಳ್ದ. 3 ಫೂಟಿಂದ ಆದರೆ ಸಾಕ್ರಿ ಅಂದರು. ಅದು 6 ಫೂಟ್ ಇತ್ತಲ್ಲ, ತುಕಡಿ ಮಾಡಿದ. ಒಂದು 3 ಫೂಟ್ ಇಟ್ಟ, ಒಂದು 3 ಫೂಟಿನ ಕಲ್ಲು ಹೊಡ್ಯಾಕೆ ಶುರು ಮಾಡಿದ. ಹೊಡೆದ 2-3 ವರ್ಷ ಹೊಡೆದ ಬಳಿಕ ಮೂರ್ತಿ ತಯಾರಾಯ್ತು. ಹನುಮಪ್ಪ ಮಹಾತ್ಮರು ಕರ್ಕೊಂಡು ಬಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಅದೇನು ಉಳಿದ ಕಲ್ಲು ಇತ್ತಲ್ಲ, ಅದನ್ನಲ್ಲೇ ಪಾವಟಿಗೆ ಮಾಡಿದರು. ಏನು ಇದು ಪೂಜಾರಿ ಹನುಮಂತಂದು? ಏನು ಪೂಜಾ, ಏನು ಕರ್ಪೂರ, ಏನು ಅಭಿಷೇಕ, ಜಾತ್ರೆ. ದಿನ ಮಂದಿ ಬರೋರು ಈ ಪಾವಟಿಗೆ ತುಳಿದ ಕೆಶನ್ ಮ್ಯಾಲೆ ಬರೋರು. ಒಂದು ದಿವಸ ರಾತ್ರಿ ಪಾವಟಿ ಹನುಮಂತನ ಗುಡಿ ಜಗಳನೂ ತೆಗಿತಾವೆ. ಹನುಮಂತ, ಭಾಳ ಮೆರಿಬೇಡ. ನೆನಪತ್ತಿಲ್ಲ, ನಾನು ನಿನ್ನ ಕುಡಿಸಿ ಒಂದ ಗುಡ್ದಾಗ ಇದ್ದೀವಿ. ಈಗ ನಿಂದು ಪೂಜಾ ಏನೋ ಅಭಿಷೇಕ ಏನೋ ಅಲ್ಲ, ನಾನು ನೋಡಿಲ್ಲ. ನಾನು ಎದಿ ಮೇಲೆ ಕಾಲಿಟ್ಟು ಹೊಕ್ಕಾರ. ನಗಾಕತ್ತಿದ ಹನುಮಂತ. ತಮ್ಮ, ನಂದು ಪೂಜೆ ಆಗ್ಬೇಕಾತಂದ್ರೆ, ನಾನು ಅಭಿಷೇಕ ಆಗ್ಬೇಕಾಗಿತ್ತಂದ್ರೆ ಸುಮ್ಮನೆ ಎಲ್ಲೋ. ನಾನು ಉಳಿ ಪೆಟ್ಟು ತಿಂದನೋ, ಕಾಲಾಗ ಹೊಡ್ದಾನ, ಕೈಯಾಗ ಹೊಡ್ದಾನ, ಕಣ್ಣಾಗ ಹೊಡ್ದಾನ, ಮೂಗ್ನಾಗ ಹೊಡ್ದಾನ. ನಾ ಹೊಡಿಸ್ಕೊಂಡು ದೇವರಾಗೇನಿ, ನೀ ಹೊಡಿಸ್ಕೊಂಡಿಲ್ಲ. ಅದು ತಿಳಿದ್ರದ್ದಿಲ್ಲ. ಕಷ್ಟಗಳು ಸಹಿಸುವ ಶಕ್ತಿ ಬೇಕು ಸಾಧಕರಿಗೆ. ಇಲ್ಲ ಅಂದ್ರೆ ಸೊಮ್ಮ ತಿರುಗಾಡೋದಾಗ್ತದೆ. ಆದ್ದರಿಂದ ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ 10ನೇ ಪದ್ಯದಿಂದ. ಇಲ್ಲಿ ಈ ಸಮಯದಲ್ಲಿ ಸಿದ್ಧಾರೂಢರಿಗೂ ಶಿವಪುತ್ರ ಸ್ವಾಮಿಗೂ ಭೇಟಿಯಾಗ್ತಕ್ಕಂಥ ಅತ್ಯಂತ ಸುಂದರವಾದ ಪ್ರಸಂಗವನ್ನು ನೋಡ್ತಾ ಇದ್ದೇವೆ. ಶರಣತಾ ಶಿವ ಬಸವ ತನ್ನಯ ತರಳ ಶ್ರೀ ಶಿವಪುತ್ರ ನೋಡೆಯ ಶರಣ ಸಂಗವ ಮಾಡಲೆನು ತಾರೂಢ ಮಠ ಕೈದು ಪರಮ ಸಿದ್ಧಾರೂಢ ಹೇಳುತ್ತಲಿರುವ ಶಾಸ್ತ್ರವ ಕೇಳುತ್ತೆಲ್ಲವ ಬರುವ ಸಮಯದೊಳಗನೆ ತಾ ಶಿವಪುತ್ರ ಹೇಳುತ್ತೀರೇ. ಕೇಳಿ ಸಜ್ಜನರಾಗ ಮೆಚ್ಚುತ ಬಾಲ ಶಿವಪುತ್ರನಲ್ಲಿ ಘನತೆಯ ಹೇಳುತ್ತಿದ್ದರು ಸಿದ್ಧಯತಿವರನಲ್ಲಿ ಸಂತಸದಿ. ಕೇಳಿ ಸಿದ್ಧಾರೂಢ ಸ್ವಾಮಿಯು ಬಾಲ ಶಿವಪುತ್ರನಲ್ಲಿ ಕಂಡನು ಲೋಕ
ಸಂತಸ ಪಡುವರಲ್ಲದೆ ಯಾರು ತಾನೇಕೆ ತುಯಸೆ ಬರು ಧೀರ ಎನ್ನಯ ಬಳಿಯೊಳಿರು ನೀನೆಂದ ಗುರುರಾಯ ಅಂದು ತಗವ ಪಡೆಯಿತು ಸಂದ ಶಿವಪುತ್ರೆಂಬ ನಾಮವು ತಂದೆ ಸಿದ್ಧಾರೂಢ ಸ್ವಾಮಿಯು ಶಿವನೆ ತಾನಾಗಿ ಬಂದ ಕುವರನು ಪುತ್ರನಾಗಿರೆ ಸಂಧಿಸಿತು ಶಿವಪುತ್ರ ನಾಮವು ಅಂದು ಪಾವನವಾಯಿತಿ ಕನ್ನಡದ ಕುಲಕೋಟಿ ಲೋಕದೊಳು ಗುರು ಶಿಷ್ಯರ ಪರಿಪಾಕದ ಸಮ್ಮಿಲನ ತಾನೆ ಲೋಕಹಿತಕ್ಕಾಗಿಂದು ಚಲಿಸುವ ಗುಪ್ತಗಾಮಿನಿಯೂ ಏಕಮೇವಾದ್ವಿತೀಯು ತಾನೆ ಅನೇಕವಾಗಿರುವಂತೆ ತೋರುತ್ತ ಲೋಕರಂಜನೆಗೈದು ಮತ್ತೇಕವಾಗುವುದು ಭಕ್ತಿತ ಮತ್ತೊಂದು ಭಕ್ತಿಗೆ ಎತ್ತಿ ಜ್ಯೋತಿಯ ನೀಡಿ ತನ್ನಯ ಮೊತ್ತವನೆ ನೀಡುವುದು ನಿರ್ವಂಚನೆಯ ಭಾವದಲ್ಲಿ ಎತ್ತನ ಶಿವಪುತ್ರ ಮತ್ತವನೆತ್ತನ ಆರೂಢರೆಂಬಯ ಮೃತ್ಯು ಲೋಕವ ಬೆಳಗುತಿಹರ ಜ್ಞಾನ ಜ್ಯೋತಿಯಲಿ ಮೃತ್ಯು ಲೋಕವ ಬೆಳಗುತಿಹರ ಜ್ಞಾನ ಜ್ಯೋತಿಯಲಿ ಮೃತ್ಯು ಲೋಕವ ಬೆಳಗುತಿಹರ ಜ್ಞಾನ ಜ್ಯೋತಿಯಲಿ. ಶರಣತಾ ಶಿವ ಬಸವ ತನ್ಮಯ ತರಳ ಶಿವಪುತ್ರ ನಡೆ ಆ ಶರಣ ಸಂಗವ ಮಾಡಲೆನುತ ಆರೂಢ ಮಠ ಕೈದು ಪರಮಸಿದ್ಧಾರೂಢ ಹೇಳುತ್ತಲಿರುವ ಶಾಸ್ತ್ರವ ಕೇಳುತ್ತೆಲ್ಲವ ಬರುವ ಸಮಯದೊಳ ಅದನೇತ ಶಿವಪುತ್ರ ಹೇಳುತ್ತೀರೇ. ಶರಣನಾದ ಶಿವಬಸಪ್ಪನು ತನ್ನ ಮಗನಾದ ಶಿವಪುತ್ರನನ್ನು ಕಲ್ಯಾಣವನ್ನು ಬಯಸಿ ಶಿವಪುತ್ರನ ಕಲ್ಯಾಣವನ್ನು ಬಯಸಿ ಅಲ್ರಿ ಹುಡುಗ ದೊಡ್ಡವಾದ ಕುಲ ನೀವು ಅವನ ಕಲ್ಯಾಣ ಬಯಸ್ತೀರಿ ಅಲ್ಲ. ಅಕ್ಕಿ ಕಾಳು ಗೊತ್ತಾತನಿಲ್ಲ, ನಿಮ್ಮ ಕಾಳು ಅಲ್ಲ ಅದು, ಅಕ್ಕಿ ಕಾಳು. ಇದಕ್ಕೂ ಕಲ್ಯಾಣ ಅಂತಾರೆ, ಕಲ್ಯಾಣ. ಆದರೆ ಶಿವಬಸಪ್ಪ ಶಿವಪುತ್ರನ ಕಲ್ಯಾಣಕ್ಕೋಸ್ಕರವಾಗಿ ಏನು ಬಯಸಿ ತಾಯಿಗೆ ಏನೋ ಚಿಂತೆ, ಶಿವಲಿಂಗಮ್ಮ ಮಗನ ಮದುವೆ ಮಾಡಿ ಮೊಮ್ಮಕ್ಕಳನ್ನೆತ್ತಿ ಆಡಿಸ್ಬೇಕಂತ ಆಕೆಗೆ ಚಿಂತೆ. ಶಿವಬಸಪ್ಪನ ಹಂಗಿಲ್ಲ, ಮದುವೆ ಮಾಡಬೇಕು ಮೊಮ್ಮಕ್ಕಳನ್ನ ಎತ್ಕೋಬೇಕು ಇಲ್ಲ. ಮೊಮ್ಮಕ್ಕಳ ಮೇಲೆ ಭಾಳ ಪ್ರೀತಿ ಮುದುಕಗಳು ಏನ್ರಿ. ಮಕ್ಕಳನ್ನ ಎತ್ಕೊಳ್ಳಾರದ ಮನುಷ್ಯ ಮೊಮ್ಮಕ್ಕಳು ಹೆಗಲ ಮ್ಯಾಗ ಕೊಂಡಿಸ್ಕೊಂಡು ಆಟಾಡ್ತಾನಲ್ಲ, ಗೊತ್ತೇನಿಲ್ಲ. ಮಕ್ಕಳು ಗಂಟತ್ತ ಮೊಮ್ಮಕ್ಕಳು ಬಡ್ಡೆತ್ತು, ಗೊತ್ತಾತು. ಬಡ್ಡಿ ಮ್ಯಾಗ ಭಾಳ ಸಾವುಕಾರಗಳ ಪ್ರೀತಿ ಅಂದ್ರೆ ಬಡ್ಡಿ ಕೊಡ ಆಮೇಲೆ ಗಂಟು ಕೊಡೋಕ್ಕೆತ್ತ ಆತಾರಿಲ್ಲ. ಹಂಗೈತಿದೆ ಮಕ್ಕಳು ಗಂಟಿದ್ದಂಗೆ, ಮೊಮ್ಮಕ್ಕಳು ಬಡ್ಡಿ ಮ್ಯಾಗ ಭಾಳ ಪ್ರೀತಿ. ಈಕೆ ನನ್ನ ಶಿವಪುತ್ರಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನೆತ್ತಿ ಆಡಿಸ್ಬೇಕಂತ ಚಿಂತೆ. ತಂದೆ ಶಿವಬಸಪ್ಪ ಏನಂತಾರಮ್ಮ, ಅವನದು ಬೇರೆ, ಅವನಿಗೆ ಶರಣರ ಸಂಘ ಸಿಗಲೆಂಬ ಉದ್ದೇಶದಿಂದ ಶಿವಪುತ್ರನನ್ನು ಪ್ರತಿನಿತ್ಯ ಸಿದ್ಧಾರೂಢರ ಮಠಕ್ಕೆ ಕರೆದುಕೊಂಡು ಹೋಗಿ ಶಾಸ್ತ್ರ ಶ್ರವಣ ಮಾಡಿಸುತ್ತಿದ್ದನು. ಮಕ್ಕಳಲ್ಲಿ ದೌಡ್ ಹಿಡ್ಕೊಳ್ಳೋ ಶಕ್ತಿ ಇರ್ತದೆ. 8, 10, 15 ತನಕ ಮುಂದೇನು ಅಕ್ಕಿ ಕಾಳು ಬೀಳ್ತಾವು ಮುಗಿದ ಕತ್ತಿ, ಸೋಮ್ಮ ಕುಂತಿರ್ತಾನೆ ಹಂಗಾಗಿ ಅಲ್ರಿ. ಆವಾಗ ಸಂಗಮ ಸಿಗಲೆಂದು, ಶರಣರ ಸಂಘ ಸಿಗಲಿ ಅಂತ ಉದ್ದೇಶದಿಂದ ಶಿವಪುತ್ರನ ಪ್ರತಿನಿತ್ಯ ಸದ್ಗುರು ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗಿ ಶಾಸ್ತ್ರ ಶ್ರವಣ ಮಾಡಿಸುತ್ತಿದ್ದ. ಅಲ್ಲಿ ಶಿವಪುತ್ರನು
ಸದ್ಗುರು ಸಿದ್ಧಾರೂಢರು ಹೇಳುತ್ತಿದ್ದ ಶಾಸ್ತ್ರವನ್ನು ಏಕಾಗ್ರ ಚಿತ್ತದಿಂದ ಕೇಳಿ ಮನೆಗೆ ಬರುವಾಗ ಅವ್ರು ಏನು ಹೇಳಿದ್ರು ಸಿದ್ಧಾರೂಢರು ಅದನ್ನೆಲ್ಲ ಒಂದೂ ಬಿಡಲಾರದನೆ ಜೊತೆಯಲ್ಲಿರುವ ಶರಣರಿಗೆ ಬರುವಾಗ ಹೇಳ್ತಾ ಇದ್ದಂತ. ಈಗ ನೀವು ಶಾಸ್ತ್ರ ಬಿಟ್ಟು ಕೂಡಲೇ ಮನೆಗೆ ಹೋಗಿ ಶಾಸ್ತ್ರ ಹೇಳ್ತಾರೆ ಏನಂದರೆ ಮಕ್ಕಳನ್ನ ಹೆಂಡ್ರೆ ಕೂಡಿಸ್ಕೊಂಡು ಇಲ್ಲೇನ ಹಾಸಿಗೆ ಜಾಡಿಸ್ತಾರ ಅದು ಕೂಡ ಶಾಸ್ತ್ರ ಇಲ್ಲೇ ಜಾಡಿಸೇ ಹೋಗ್ತಾರ್ರಿ ಹೊರತು ಮನೆ ತಕ್ಕ ಒಯ್ಯೋಟ್ಟು ತಾಕತ್ತು ಬೇಕಲ್ಲ ಅಲ್ರಿ. ಏನು ಶಿವಪುತ್ರ ಕೇಳ್ತಾನ ಶ್ರವಣ ಮಾಡಿದ್ದನ್ನು ಮನನ ಆಗ್ಬೇಕಾಗಿತ್ತಾರೆ ಇನ್ನೊಬ್ರಿಗೆ ಹೇಳಬೇಕು ಅಂದಾಗ ಮನನ ಆಕತಿ. ಅದು ಕೇಳುವಾಗ ಎಲ್ಲ ತಿಳಿದಂಗೆ ಆಗಿರ್ತದ. ಅದ ಪುಸ್ತಕ ನಿಮ್ಮ ಕೈಯಾಗ ಕೊಟ್ಟು ಅದನ್ನ ಹೇಳಪ್ಪ ಅಂದ್ರೆ ಆವಾಗ ಗೊತ್ತಾಕತಿ ಎಲ್ಲಿ ತಿಳಿದಿಲ್ಲ ಅನ್ನೋದು. ಮೊದಲು ತಿಳ್ದಂಗೆ ಆಗಿರ್ತದ ಅಲ್ಲ. ಅದ ಪುಸ್ತಕ ನಿಮ್ಮ ಕೈಯಾಗ ಕೊಟ್ರೆ ಬತ್ತ ನೋಡ್ರಿ ಪೇಜ್ ಭಾಳಷ್ಟು ಚಿಂತನೆ ಮಾಡಿದಾಗ ಅದು ಮನನ ಆಗ್ತದೆ. ಹೇಳ್ತಾ ಇದ್ದಾನ ಬರುವಾಗ ಮನೆಗೆ ಬರುವಾಗ ಏನು ಸಿದ್ಧಾರ್ಥ ಹೇಳಿದ್ರು ಒಂದು ಶಬ್ದ ಬಿಡಲಾರ್ದನೆ. ಮೆಂಬರಿ ಭಾಳ ಇರ್ತತ್ರಿ ದೊಡ್ಡವ್ರಿಗೆ. ಸಣ್ಣ ವಯಸ್ಸು 15 ವಯಸ್ಸು. ಕೇಳಿ ಸಜ್ಜನರಾಗ ಮೆಚ್ಚುತ್ತ ಬಾಲ ಶಿವಪುತ್ರನಲ್ಲಿ ಘನತೆಯ ಹೇಳುತ್ತಿದ್ದರು ಸಿದ್ಧ ಯತಿವರ್ಣಲ್ಲಿ ಸಂತಸದಿ. ಆ ಕೇಳಿದವರು ಸಿದ್ಧಾಳಪ್ಪನ ಮುಂದೆ ಬಂದ ಯಪ್ಪ ನೀವು ಹೇಳಿದ್ದೆಲ್ಲ ಹೇಳ್ತಾನೆ ಶಿವಪುತ್ರ, ಒಂದು ಬಿಡಲಾರ್ದಂಗೆ ಹೇಳ್ತಾನ್ರಿಪ್ಪ ಅಂತ ಹೇಳ್ತಾ ಇದ್ದರು. ಕೇಳಿ ಸಿದ್ಧಾರೂಢ ಸ್ವಾಮಿಯು ಬಾಲ ಶಿವಪುತ್ರನಲ್ಲಿ ಕಂಡನು ಲೋಲತಾ ಸುಬ್ಬಯ್ಯನಲ್ಲಿಯ ದಿವ್ಯ ಪ್ರತಿಭೆಯನ್ನು. ಸಿದ್ಧಾರೂಢ ಸದ್ಗುರುಗಳು ಹೇಳಿದ ಶಾಸ್ತ್ರನೆಲ್ಲ ಅಮೂಲಾಗ್ರವಾಗಿ ಹೇಳ್ತಾ ಇರ್ತಾನ ಬಾಲಕ ಅಂತಂದಾಗ ಆ ಬಾಲ ಶಿವಪುತ್ರನ ಬುದ್ಧಿಯನ್ನು ಶಕ್ತಿಯನ್ನು ಜನರು ಬಂದು ಅಪ್ಪ ಶಿವಪುತ್ರ ಬಾಲಕ ತಾವು ಹೇಳಿದ ಶಾಸ್ತ್ರ ಮೇಲೆ ನಿತ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾನ ಅನ್ನುತ್ತಾ ಶಿವಪುತ್ರನ ಅವ್ರ ಬರಿಗೆ ಕರ್ಕೊಂಡು ಹೋದರು. ಶಿವಪುತ್ರ ಸ್ವಾಮಿಗಳು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ತದ್ವಿದ್ಧಿ ಪ್ರಣಿಪಾತೇನ ಪರಿಪಸ್ರೇನ ಸೇವ ಪುಸ್ತಕದಾಗೈತಿ ಹೌದಲ್ರಿ. ಮತ್ತೆ ಪುಸ್ತಕದಾಗ ಮಾಡೋದಿಲ್ಲ, ಅದು ಹೇಳೋದು ಅಲ್ರಿ. ತದ್ವಿದ್ಯೆ ಅದನ್ನು ತಿಳಿಯಬೇಕಾಗಿತ್ತು ಅಂದ್ರೆ ನೀನು ತದ್ವಿಧಿ ಪ್ರಣಿಪಾತೇನ ಚೆನ್ನಾಗಿ ಸಾಷ್ಟಾಂಗ ನಮಸ್ಕಾರ ಹಾಕು. ಯಾಕೆ ನಮಸ್ಕಾರ ಕೇಳ್ತಾರೆ ಅವರು? ತನ್ನ ದೊಡ್ಡಸ್ತಿಕೆ ಸಲುವಾಗಿ ಅಲ್ಲ. ನಮಸ್ಕಾರ ಹಾಕಿದ್ರೆ ಒಳಗಿನ ಅಭಿಮಾನ ಕರಿಗೆ ಹೋಗ್ತದೆ. ಈತ ಅಭಿಮಾನನೇ ನಮ್ಮನ್ನು ಜಗ್ಗಾಡಿ ಗರ್ಭದಿಂದ ಗರ್ಭಕ್ಕೆ ತರಕತ್ತೈತಲ್ಲ, ಅದನ್ನು ಕಳಿಬೇಕಾಗ್ಯದ. ಮೊದಲಿನ ಕಾಲದಾಗ ಬಾವಿಗೆ ಹೋಗಿ ಕೊಡದಾಗ ನೀರು ತುಂಬ್ಕೊಂಡು ಬರ್ತಿದ್ರು. ಇನ್ನು ಉದಾಹರಣೆ ಅಷ್ಟು ಹೇಳಕತ್ತಿದ್ದೆ. ಅದು ಈಗ ಬಾವಿ ಇಲ್ಲ ಏನಿಲ್ಲ, ಸೀದಾ ನಿಮ್ಮ ಅಡುಗೆ ಮನೆಗೆ ಬರ್ತಾವೆ ನೀರು. ಹೀಗಾಗಿ ದವಾಖಾನೆಗಳು ಹೆಚ್ಚಾಗ್ಯಾವ. ಮತ್ತೇನು ಒಗಿಯೋದಿಲ್ಲ, ನೀರು ತರುವುದಿಲ್ಲ ಅದಲ್ರಿ. ಅವಾಗ ಬಾವ್ಯಾಗ ಕೊಡ ತುಂಬುವಾಗ ಬುಡು 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 ಶಬ್ದ ಬರ್ತೈತೆ, ಗೊತ್ತೈತೇನು? ಹಳೆ ಮಂದಿ ತುಂಬಿದವ್ರಿಗೆ ಗೊತ್ತೈತೆ ಅದು. ಈಗಿನವ್ರಿಗೆ ಗೊತ್ತಾಗೋದಿಲ್ಲ. ಬುಡು 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 ಶಬ್ದ ಬರ್ತೈತಿ. ಯಾಕೆ? ಕೊಡ ಹೇಳಕತ್ತೈತಿ, ಮಾತಾಡಕತ್ತೈತಿ. ಅದು ಏನದು? ಒಳಗಿನ ಹವಾ ಹೊರಗೆ ಹೋಗಲಾರ ಹೊರತಾಗಿ ಹೊರಗಿನ ನೀರು ಒಳಗೆ ಬರಂಗಿಲ್ಲೋ. ಒಳಗೊಂದೊಂದು ಹವಾ ತುಂಬ್ಯಾವ. ಕೊಡ ಶರೀರ ಎಂಬ ಕೊಡದೊಳಗೆ ನಾ ಸಾವುಕಾರ, ನಾ ಗೌಡ, ಇದು ಬುಡು ಬುಡು ಹೇಳಕತ್ತೈತಿ. ಅದು ಬಿಡು, ಅದನ್ನು ಬಾಗು ಅಲ್ರಿ, ಬಾಗು. ಹಾರಿ ನುಂಗಿದವ್ರಂಗೆ ಶಟದ ನಿಂದಿರ್ತಾರೆ ಬಾಬರು ಸೋಮ್ಮನ ಅಲ್ರಿ. ಅದು ಎಂದೂ ನೀ ಬಾಗದ ಹೊರತಾಗಿ ನಿಮ್ಮಪ್ಪಗೂ ಅಲ್ರಿ, ನಿನಗಲ್ಲ
ಮಾತಿಗೂ ಸಿಗುವುದು ಸಾಧ್ಯ ಇಲ್ಲ. ತದ್ವಿದ್ದಿ ಪ್ರಣಿಪಾತೇನ, ಪರಿಪ್ರಶ್ನೆಯನ್ನು ಚೆನ್ನಾಗಿ ಪ್ರಶ್ನೆ ಮಾಡು. ನನ್ನ ಮಗಳಿಗೆ ವರ ಎಂದು ಸಿಗುತ್ತೈತ್ರಿ, ಇವ ಪ್ರಶ್ನೆಗಳು ಅಲ್ರಿ. ನಮ್ಮ ಹುಡುಗ ಕನ್ಯಾ ಅಪ್ಪಗಳ ನೀವು ಆ ಕಡೆ ತಿರುಗಾಡ್ತಿರ್ತೀರಿ, ಸ್ವಾಮಿಗಳು ಸ್ವಾಮಿ ಕೆಲಸ ಒಂದು ಚಲೋ ಕನ್ಯಾ ನೋಡಿ ತೊಗೊಂಡು ಬರ್ರಿ. ಅಲ್ಲ 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 ಅವನ ಎಲ್ಲ ಹಾಳುಗಡಿಗೆ ಬಂದಾನ ಸ್ವಾಮಿ, ಅವನ ಮುಂದೆ ಇವ ಹೆಣ್ಣು ನೋಡಕ್ಕೆ ಕಳ್ಸಾವ ಇವ ಪುಣ್ಯಾತ್ಮ. ಇದು ಈ ಲೌಕಿಕ ಎಂದು ಸ್ವಾಮಿಗಳು ಪಾರಾಗೋದು ಭಾಳ ಕಷ್ಟ ಅದ ರೀ. ಏನು ಮಾಡೋಕೆ ಸಾಧ್ಯ ಇಲ್ಲ. ಅನ್ನೋದು ಹಂಗೆ ಅವನು ನೋಡು ನೋಡು ಅದು ಪಾರಾಗು ಸುಮ್ಮ ಅಲ್ರಿ. ಆದ್ದರಿಂದ ಪರಿಪ್ರಶ್ನೇನಂದ್ರೆ ಏನದು? ಚೆನ್ನಾಗಿ ಪ್ರಶ್ನೆ ಮಾಡು. ನಾನು ಯಾರು? ಜಗತ್ತಂದ್ರೆ ಏನು? ನನಗೆ ಈ ಜನನ ಮರಗಳು ಯಾಕೆ ಬಂದು? ತನ್ನ ನಿಜ ಸ್ಥಿತಿ ತಾನೇನೆಂದು, ಮುಂದಿನ ಪರಿಭವ ಎಂತಾಯ್ತೆಂದು, ಇನ್ನಿದು ಪರಿಯುವುದು ಪಾಯಮಿದೆಂದು, ನನ್ನೆಯ ನನಗೀಗಳ ಪೇಳೆಂದು ಅಲ್ರ. ಪರಮಾರ್ಥ ಗೀತೆಯೊಳಗೆ ಅಲ್ರಿ ಆ ಯೋಗ ವಾಸಿಷ್ಠದ ರೀತಿಯನ್ನು ಅದನ್ನೇ ಇಲ್ಲಿ ಪರಮಾರ್ಥ ಗೀತೆಯೊಳಗೆ ನಿಜವನ ಶಿವಗಳು ತನ್ನ ನಿಜ ರಾಮಚಂದ್ರ ಕೇಳ್ತಾ ಇದ್ದಾನೆ ವಸಿಷ್ಠರನ್ನು, ನನ್ನ ನಿಜ ಸ್ವರೂಪ ಏನು? ತನ್ನ ನಿಜ ಸ್ಥಿತಿ ತಾನೇ ಇನ್ನಿದು ಪರಿಯುವುದು ಪಾಯವಿದೆ ಅಂದು, ಇದು ನನಗೆ ಯಾಕೆ ಬಂತು? ಈ ಜನ ಮರಣ ಸಂಸಾರ ನನ್ನ ಕೊಳ್ಳಿಗೆ ಯಾಕೆ ಬಿತ್ತು? ಆತು, ಅದ್ರ ನಿವೃತ್ತಿ ಯಾವುದರಿಂದ ಆಗ್ತದೆ? ಪರಿಪ್ರಶ್ನೇನ. ಅದಕ್ಕೆ ಸರಿಯಾಗಿ ಉತ್ತರ ಸಿಗಲಿಲ್ಲ ಅಂದ್ರೆ ಸೇವಾ ಮಾಡು. ಸದ್ಗುರು ಸೇವಾ ಪ್ರಿಯ ಅಲ್ರಿ, ಗಣಪತಿ ಮೋದಕ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ಸದ್ಗುರು ಸೇವಾ ಪ್ರಿಯ ಅಲ್ರಿ. ಸೇವಾ ಮಾಡಿದ್ರೆ ಇದು ರಾಮ್ಬಾಣ್ ಸೇವಾ. ಅದಕ್ಕೆ ಪ್ರಶ್ನೆ ಸಿಗಬೇಕಾಗಿತ್ತು ಅಂದ್ರೆ ಮೊದಲಿನ ಕಾಲದಾಗ ಎಲ್ಲ ಭಾಳ ಇದ್ದು ಕರೆ. ಏನು ರಾಮಚಂದ್ರ ಸೇವಾ ಮಾಡ್ಯಾನ, ಕೃಷ್ಣ ಪರಮಾತ್ಮ ಗುರುಕುಲದೊಳಗೆ ಸೇವಾ ಮಾಡ್ಯಾನ ಅಲ್ಲ. ಆ ರಾಮನ ಮಾಡಿದ್ರೆ ಈ ಕುಗ್ರಾಮ್ ನಿನಗೆ ಯಾಕೋ ಅಹಂಕಾರ? ಮಾಡು, ಸೇವಾ ಮಾಡು ಅಂತ ಹೋಗಿ ನಮಸ್ಕಾರ ಮಾಡಿ ಶಿವಪುತ್ರ ಸ್ವಾಮಿ ಆರೂಢರಿಗೆ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೈ ಮುಕ್ಕೊಂಡು ನಿಂತ. ನೋಡಿದ್ರು ಅಪ್ಪ ಈ ಬಾಲಕನು ತಾವು ಹೇಳಿದ ಶಾಸ್ತ್ರವನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತಂದಾಗ ಶಿವಪುತ್ರನನ್ನು ಬಳಿ ಕರ್ಕೊಂಡು ತೋರಿಸಿದರು. ಆಗ ಶಿವಪುತ್ರನು ಆರೂಢ ಚರಣಗಳಲ್ಲಿ ನಮಸ್ಕರಿಸಿ ಎದ್ದು ಕೈ ಮುಗಿದುಕೊಂಡು ನಿಂತಾಗ ಸದ್ಗುರು ಶ್ರೀ ಸಿದ್ಧಾರೂಢರು ಒಂದು ಕ್ಷಣ ಅವನ ಮುಖವನ್ನು ದಿಟ್ಟಿಸಿ ನೋಡಿದರು. ನೋಡಿ ಮುಗುನಗಿ ನಕ್ಕು ಬಾಲ ಶಿವಪುತ್ರನಲ್ಲಿ ಲೋಲ ಸುಬ್ಬಯ್ಯನ ದಿವ್ಯ ಪ್ರತಿಭೆಯನ್ನು ಗುರುತಿಸಿದರು. ಎಂದ್ಯಾಮನ ಸುಬ್ಬಯ್ಯ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ಸುಬ್ಬಯ್ಯ ಏನು ಬಂತು? ಗರ್ವ ಬರ್ತದದು. ವಿದ್ಯಾಗರ್ವ, ತಪೋಗರ್ವ. ನೋಡ್ರಿ, ಗರ್ವಗಳು ಭಾಳ ನಮೂನೆ ಇದಾವೆ. ಒಂದು ಬಾಗಲೇ ಹೋಗಿರ್ತೈತಿ, ಮತ್ತೊಂದು ಬಾಗಲೇ ಬಂದಿರ್ತೈತಿ. ಅದು ಗರ್ವ. ಸುಮ್ಮನ ಇಲ್ಲೋ ತಮ್ಮ ಅಲ್ಲ. ಆ ಸುಬ್ಬಯ್ಯನಿಗೆ ಗರ್ವ ಬಿಡಿಸಿದ್ರು ಯಾವಾಗ ಗಜದಂಡ ಗುರುಗಳ ಅಂತ್ಯಕ್ಕೆ ಬಂದಮ್ಮ ಸೊಕ್ಕಿನಿಂದ. ಏನು ಹೇಳ್ತೀರಿ ನಿಮ್ಮ ಹುಡುಗರಿಗೆ? ನಾವು ಉಪನಿಷತ್ತು ಹೇಳ್ತೀವಪ್ಪ. ಉಪನಿಷತ್ತು ಬ್ರಾಹ್ಮಣರಿಗೆ ಮಾತ್ರ ಹೇಳಬಹುದು. ನಿಮಗೆಲ್ಲ ಉಪನಿಷತ್ತು ಅಂದ್ರೆ ಏನು ಗೊತ್ತದೇನು? ಎಲ್ಲರೂ ಸುಮ್ಮ ಕೂತರು. ಏನು ಗೊತ್ತದ ನಿಮಗೆ ಉಪನಿಷತ್ರ ಏನು? ಆವಾಗ ಸಿದ್ದಪ್ಪ ಅಲ್ಲ ಕೈ ಮುಗಿದು ಗುರುಗಳನ್ನ ಕೇಳ್ತಾನೆ, ಅಪ್ಪ ನೀವು ಆಜ್ಞೆ ಕೊಟ್ಟರೆ ಅವ ಪುತ್ರ ಹೇಳ್ತೀನಿ, ಹೇಳಿ ಸಿದ್ಧ. ಆವಾಗ ಉಪನಿಷತ್ತು ಅಂದ್ರೆ ಬ್ರಹ್ಮವಿದ್ಯೆ. ನಿಜವಂದ್ರೆ ಹೇಳ್ಯಾರ ಅದು. ತನ್ನ ನಾದಿಯ ವಿದ್ಯೆ ನಾಡು ಕೆಡಿಸಿ ನಿಜೋನ್ನತಿಯ ನೈದುವ ಕಾರಣ ವಿದ್ಯೆಗಂಡವೇ ಸುಪನಿಷದರ್ಥ. ಉಪನಿಷದರ್ಥ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಯಾವುದರಲ್ಲಿ ಬ್ರಹ್ಮವಿದ್ಯೆಯನ್ನು ಹೇಳಿರುವುದೋ ಅದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಅವನು ಗಾಬರಿ ಅದು, ಮೈಯಾಗಲ್ಲ ನೀರು ಸೋರಾಕ್ ಹತ್ತಿದ್ರು.
ಬ್ಯಾವತ ಯಾರು? ಸುಬ್ಬಯ್ಯ ಶಾಸ್ತ್ರಿ. ಅಬ್ಬಾಬಾ, ಸಣ್ಣ ಹುಡುಗದ ನಿನ್ನ ಇವ. ಅವಾಗೊಂದು 20 ವರ್ಷ ಆಗಿರ್ಬೇಕು ಸಿದ್ಧಾರಪ್ಪಗೆ. ಹಾಂ, ಗುರುಕುಲದಲ್ಲಿ 12 ವರ್ಷ, 8ನೇ ವರ್ಷಕ್ಕೆ ಒಳಗೆ ಹೋದ, 12ನೇ ವರ್ಷಕ್ಕೆ ಸುಬ್ಬಯ್ಯ ಭೇಟಿ ಆದ. ಅಂದ್ರೆ ಎಷ್ಟಾಯ್ತು? 12 8 ಬಹುತೇಕ 20 ವಯಸ್ಸು ಅವನಿಗೆ. ಅಂದಿನಿಂದ ಗಜದಂಡ ಸ್ವಾಮಿಗಳು ಅವನ ಮುಂದೆ ಕುಂಡಿಸ್ಕೊಂಡು ಶಾಸ್ತ್ರ ಹೇಳಕ್ಕೆ ಶುರು ಮಾಡಿದ್ರಲ್ಲ. ಆವಾಗ ಅಪ್ಪ ಷಡ್ದರ್ಶನಗಳನ್ನು ತಿಳಿದಿರ್ತಕ್ಕಂಥ ಲಕ್ಷಣ ಏನು? ಯಾರು ಕೇಳ್ತಾರೆ? ಸಿದ್ಧಾರೂಢ, ಗಜದಂಡ ಸ್ವಾಮಿಗಳು ಷಡ್ದರ್ಶನ ಚೆನ್ನಾಗಿ ಅರಿತುಕೊಂಡವನ ಲಕ್ಷಣ ಏನು? ಅವಾಗ ಹೇಳಿದರು, ಅಮ್ಮ ಚೆನ್ನಾಗಿ ಯಾರು ತಿಳ್ಕೊಂಡಾರೆ ಅವರಿಗೆ ಸಂಶಯ ಅಸಂಭಾವನ ವಿಪರೀತ ಭಾವನಾ ರಹಿತವಾಗಿ ಅಲ್ಲ ಪರಬ್ರಹ್ಮದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆತು ಅಂದ್ರೆ ಅದು ಷಡ್ದರ್ಶನಗಳನ್ನ ಓದಿ ತಿಳಿದುಕೊಂಡಿರ್ತಕ್ಕಂಥ ಲಕ್ಷಣ. ಅದನ್ನು ಕೇಳಿ ಅಹಂ ಆತ್ಮ ಇಲ್ಲಿ ಅಭೇದ ಹೆಂಗಾಕತಿ ಕೇಳ್ತಾ ನಾವು. ಅಹಂ ಬ್ರಹ್ಮಾಸ್ಮಿ ಅಂತೀರಲ್ಲ, ಅಹಂ ಆತ್ಮ ಅಲ್ಲ, ಇವು ಅಭೇದ ಹೆಂಗಾಕವು ಅಂತ ಕೇಳಿದಾಗ ಅಹಂ ಅನ್ನೋದನ್ನೇನು ಅಳಿದಾಗನೇ ಬ್ರಹ್ಮದ್ದೇನಾಕತ್ತಪ್ಪ ಸಾಕ್ಷಾತ್ಕಾರ ಆಗ್ತದೆ. ಅವನ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಟ್ಟ ಬಳಿಕ ಇಷ್ಟು ಆನಂದ ಆಯ್ತು. ಇಷ್ಟೆಲ್ಲ ಮಂದಿ 100 ಮಂದಿ ಶಿಷ್ಯರದರ, ಸಿದ್ಧರಂಗೆ ಯಾರೂ ತಯಾರಾಗಲಿಲ್ಲ. ನನ್ನ ಪರಿಶ್ರಮ ಇವತ್ತು ನೀನು ಕೊಟ್ಟೆ ನೋಡು ಸಿದ್ಧ, ನೀ ಸಿದ್ಧಲ್ಲೋ ಸಿದ್ಧಾರೂಢ ಭಾರತಿ ಇದ್ದೀಯಾ ಅಂಥೇಳಿ ಅವನಿಗೆ ನಮಸ್ಕಾರ ತಲೆ ನಾನು ಕೈ ಆಡಿಸಿ ಈ ಜ್ಞಾನವನ್ನು ಸಕಲ ಜನರಿಗೆ ಹಂಚಪ್ಪ ಅಂತ ಆವತ್ತು ಆ ಕ್ಷಣ ಏನು ಎಂಥದ್ದು ಮಹತ್ವದ ಕ್ಷಣ ಅದು. ನೀನು ಸಿದ್ಧಲ್ಲಪ್ಪ ಸಿದ್ಧಾರೂಢ ಭಾರತಿ ಇದ್ದೀಯಾ ಅಂತ ಹೇಳಿದಾಗ ಅವು ಅಲ್ಲಿದ ತಿರುಗಾಡ್ಕೊತ ಬಂದು 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದಾನಪ್ಪ. ತನ್ನ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದಾಗ ಏನಾಯ್ತು, ತಲೆ ಮ್ಯಾಗಿನ ಒಜ್ಜಿ ಕೆಳಗೆ ಇಳಿಸ್ರಿ ಎಷ್ಟು ಆನಂದ ಆಕತ್ತಲ್ಲ. ಹಂಗಾತತ್ತಿ ಹುಬ್ಬಳ್ಳಿಗೆ. ಅದೇನು ಹುಬ್ಬಳ್ಳಿ ಪುಣ್ಯ ಆಯ್ತು ಯಾಂಬಲ್ ಮಾರಾಯ. ಜಗತ್ತಿನಾಗ ಸಿದ್ಧಾರೂಢಂಥ ಮಠ ಯಾವ್ದಾದ್ರು ಇದ್ರೆ ಹೇಳ್ರಿ. ಇಲ್ಲೇ ಅನ್ನದಾನ ವಿದ್ಯಾದಾನ ಎರಡೂ ನಡೀತಾರಲ್ಲ. ಕಾರಣ ಏನೋ ಅಪ್ಪ ಇಲ್ಲಿ ನೆಲೆಯೂರು ನಿಂತಾನಪ್ಪ. ಅದನ್ನು ಇಲ್ಲಿ ಆ ಶಿವಪುತ್ರ ಗುರುತಿಸಿದ್ರು. ಏನಂತ? ಇವ ಸುಬ್ಬಯ್ಯನೇ ಶಿವಪುತ್ರನಾಮದಿಂದ ಬಂದಾನ. ಯೋಗ ಭ್ರಷ್ಟನು ತಾನು ಬಂದಿ ಭಾಗವನ್ನು ಧರಿಪ ನೆಪದಲ್ಲಿ ಈಗತ ಶಿವಪುತ್ರನೆಂಬುವ ನಾಮವನ್ನು ಧರಿಸಿ ಯೋಗ ಸಿದ್ಧರು ಪಠಿಸಿ ತಾ ಪಡಲಾಗದ ದೇಹ ಪಾಂಡಿತ್ಯವನ್ನು ತಾ ಯೋಗಿ ಬಾಲಕನಲ್ಲಿ ಕಾಣುತ್ತಾ ಸಿದ್ಧ ಬೆರಗಾದ. ಸಿದ್ಧಾರೂಢರು ಬೆರಗಾಗ್ತಾ ಇದ್ದಾರೆ ಅಲ್ಲ. ಈ ಬಾಲಕ ಯೋಗ ಭ್ರಷ್ಟ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಗೀತೆಯೊಳಗೆ ಭಗವಂತ ಹೇಳ್ತಾನಲ್ಲ, ಒಬ್ಬ ಯೋಗೀಶ್ವರ ತಯಾರಾಗಬೇಕಾದ್ರೆ ಬಹಳ ಜನ್ಮಗಳು ಅಲ್ರಿ. ಜನ್ಮಗಳಲ್ಲಿ ಅವ ಸಂಸ್ಕಾರವನ್ನು ಬೆಳೆಸ್ಕೊಂತ ಯಾವ ಸಂಸ್ಕಾರ? ಆಧ್ಯಾತ್ಮಿಕ ಸಂಸ್ಕಾರವನ್ನು ಅಲ್ರಿ. ನೀವು ಶ್ರವಣ ಮಾಡುವುದರಿಂದ ಈ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಸತತ ಸಾಧನೆಯನ್ನು ಮಾಡಬೇಕಾಗ್ತದೆ. ಆ ಸಾಧನೆ ಏನು ಮಾಡ್ತದೆ? ಸಂಸ್ಕಾರವನ್ನು ಕೊಡ್ತದೆ. ಸಂಸ್ಕಾರ ಅಂದ್ರೆ ಏನು? ನೋಡಿ, ಈಗ ಶ್ರವಣ ಮಾಡುವುದರಿಂದ ಕಾರಣ ಕೆಂಪಿಗೇನಾಗೋದಿಲ್ಲಲ್ಲ. ಹಾಕನ ಮತ್ತು ಹಾಕಿದ್ರೆ ಕಾರಣ ಏನಾದ್ರು ತುಂಬ್ತಿದ್ರಿ ಇಲ್ಲಿ ಎಲ್ಲ. ಶ್ರವಣ ಮಾಡಿದ್ರೆ ಕಾರಣ ಕೆಂಪು ಗಿಡ್ಡು ಉದ್ದಾಕನು ಆಗೋದಿಲ್ಲ. ಮತ್ತು ಕೇಳೋದ್ರಿಂದ ಏನಾಕತಿ ಅಂದ್ರೆ ಮನುಷ್ಯಗೆ ಸಂಸ್ಕಾರ ಆಕೈತಿ. ಸಂಸ್ಕಾರ ಆ ಮ್ಯಾಲಿನ ಮೇಲೆ ಹೇಳ್ತಿರ್ತೀನಿ. ಒಂದು ಮಣ್ಣಿನ ಹೆಂಟಿ ನೀರಾಗಿಟ್ರೆ ಮುಳುಗುತ್ತದ. ಆ ಮಣ್ಣಿನ ಹೆಂಟಿ ಕುಂಬನ ಕೈಯಾಗ ಕೊಡ್ರಿ, ಅದನ್ನು ತುಳಿತಾನೆ, ಹದ ಮಾಡ್ತಾನೆ. ಹದ ಮಾಡಿ ಚಕ್ರ ಹಾಕಿ ತಿರುಗಿಸ್ತಾನೆ, ಗಡಿಗೆ ಮಾಡ್ತಾನೆ, ಸುಡ್ತಾನೆ. ಈಗ ಆ ಗಡಿಗೆ ಎಂತತಿ ಅದು ಮಣ್ಣಿಗೆ ನೀರಿಗೆ
ಹಾಂ, ನಾನು ಮೊದಲು ಮಣ್ಣಿದ್ದೆ, ನೀನು ನೋಡ್ರೆ ಹೆದರ್ತಿದ್ದೆ, ಕರಗ್ತಿದ್ದೆ. ಈಗ ನಾ ಹೆದರುದಿಲ್ಲ. ಕುಂಬಾರ ಸಂಸ್ಕಾರದಿಂದ ನಾನು ನಿನಗೆ ಹೆದರುದಿಲ್ಲ. ನೀನೇ ಬಂದು ನನ್ನ ಮನ್ಯಾಗ 2 ಸಿದ್ಧ ಹೋಗೋ ಅಣ್ಣ ಅಂತ ಆಹ್ವಾನ ಮಾಡ್ತತಿ ನೀರಿಗೆ ಅಲ್ರಿ. ಇದು ಸಂಸ್ಕಾರ ಅಂತಾರೆ. ಇದಕ್ಕೆ ಏನಂತಾರೆ? ಹಾಂ, ಕುಂಬಾರ ಸಂಸ್ಕಾರ. ಕಂಬಾರ ಸಂಸ್ಕಾರ ಹೆಂಗೆ? ಒಂದು ಕೆಬ್ನಾಗ ಕೊಡ್ರಿ ಅವಂಗೆ ಒಂದು 30 kg ಅವ್ನು ಕಾಸ್ತಾನೆ, ಬಡಿತಾನೆ ಅದನ್ನು. ಅದು ತೂಕೇನು ಕಡಿಮೆ ಆಗಿಲ್ಲ, ಗುಂಡಿದ್ದದ್ದು ಅಗಲಾಗೈತಿ. ಮೊದಲು ಏನಾಕಿತ್ತು ಗುಂಡ, ಆ ಕಬ್ಬಿನ ಗುಂಡ ಮುಳುಗ್ತಿತ್ತು, ಈಗ ತೇಲ್ತದ ಅಲ್ರಿ. ಈಗ ಅದು ನೀರಿಗೆ ಅಂತದ. ನಾ ಈಗ ಮುಣಗುದ್ರು ನಿನ್ನಲ್ಲಿ ನಾನು ನಿನ್ನ ತಲೆ ಮೇಲೆ ಕಾಲಿಟ್ಟು ಹೊಕ್ಕನ್ನತತಿ ಅದು. ಇದು ಪರಿವರ್ತನೆ. ಯಾವುದರಿಂದ? ಸಂಸ್ಕಾರದಿಂದ ಪರಿವರ್ತನೆ ಆಗ್ತದೆ. ಮಾಡಿದ ನೀವು ಶ್ರವಣ ಮಾಡಲಿ, ಪೂಜೆ ಮಾಡಿರಿ, ಜಪ ಮಾಡಿರಿ, ಅದು ಹಾಳಾಗೋದಿಲ್ಲ. ನೀವು ಗಳಿಸಿದ್ದು ದುಡ್ಡೆಲ್ಲ ಹೊಲ ಮಣಿ ನಿಮ್ಮ ಕೂಡ ಬರಂಗಿಲ್ಲ. ನೀವು ಮಾಡಿದ ಸಂಸ್ಕಾರ ಏನದಲ್ಲ ನಿಮ್ಮ ಜೊತೆಗೇ ಬರ್ತದೆ. ಹಿಂದಿನ ಕಾಲದಾಗ ಜಡಭರತ ಅಂತ ಬ್ಯಾಗ್ ಹೋಗಿದ್ದಾನೆ. ಅವನ ಹೆಸರು ಭರತ. ಮೊದಲು ರಾಜ ಏನಾಯ್ತು ಅಂತಂದ್ರೆ, ಆ ರಾಜ್ಯ ಆಳಿದ 10-12 ವರ್ಷ. ಅವಂಗೊಂದು 40-50 ವರ್ಷ ಆಗಿರಬೇಕು. ಅವಂಗ ವೈರಾಗ್ಯ ಪ್ರಾಪ್ತಿ ಆಯ್ತು. ಏನೋ ಹಿಂದಿನ ಜನ್ಮ ಇರಬೇಕು ಬಹುತೇಕ. ವೈರಾಗ್ಯ ಬರೋದು ಕಷ್ಟದ. ವಿಷಯ ಎಂಬ ಹಸುರನನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ, ಪಶುವೇನು ಬಲ್ಲದು ಹಸುರೇನು ಎಳಿಸುವುದು ಅಲ್ಲ. ಬಸವಣ್ಣವ್ರು ಅಂತಾರಲ್ಲ, ಇದು ಪಶು. ಯಾವುದು? ಜೀವ ಪಶು ಮೋಹ ಪಾಶದಲ್ಲಿ ಕಟ್ಟಲ್ಪಟ್ಟಿದೆ. ಜೀವನೆಂಬ ಪಶು ಮೋಹ ಎಂಬ ಪಾಶದಿಂದ ಕಟ್ಟಲ್ಪಟ್ಟಿದೆ ಅಲ್ಲ. ಪತಿ ಪಶುಪತಿ ಅಂದ್ರೆ ಯಾರು? ಪಶುಪತಿ ಅಂದ್ರೆ ಯಾರು? ನಿಮ್ಮ ಊರಾಗಿ ನಾವು ಹೆಸರು ಹೇಳಕ್ಕೆ ಹೋದ್ರಿ. ಮತ್ತು ಪಶುಪತಿ ಅಂದ್ರೆ ಪರಮಾತ್ಮ. ಗುರು ರೂಪದಿಂದ ಬಂದು ಇವನ ಮೋಹದ ಬೇಡಿಯನ್ನು ಕತ್ತರಿಸಿ ತನ್ನ ಸಮಾನ ಮಾಡ್ಕೋತಾ ಇದ್ದಾನೆ ಅಲ್ರಿ. ಆದ್ದರಿಂದ ಆ ರಾಜಾಗ ವೈರಾಗ್ಯ ಬಂತದ್ದು. ಯಾವ ಜನ್ಮದ ಪುಣ್ಯನೋ ಯಾಂಬಾಲ ಪುಣ್ಯಾತ್ಮಗೆ. ರಾಜ ಏನು ಮಾಡಿದ? ತನ್ನ ಮಕ್ಕಳನ್ನ ಕರೆದ, ತಮ್ಮ ನಾ ಹೊಕ್ಕೊಂಡು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೀನಿ ಅರಣ್ಯಕ್ಕೆ. ನೀವು ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿದ ಚಲೋ ಮಗನಿಗೆ ಮಾಡಿ ರಾಜಧಾನಿಯನ್ನು ಬಿಟ್ಟ, ಅರಮನೆಯನ್ನು ಬಿಟ್ಟ, ಮಹಾರಾಣಿಯನ್ನು ಬಿಟ್ಟ, ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಾಗ ಮಾಡಿ ಒಂದು ನದಿ ತೀರದೊಳಗೆ ಒಂದು ಗುಡಿಸಲು ಹಾಕ್ಕೊಂಡು ದಿನಾಲು ಅನುಷ್ಠಾನ, ಜಪ ತಪ ಅನುಷ್ಠಾನ ಮಾಡ್ತಾ 4 ವರ್ಷಗಳ ಕಳೆದು ಒಂದು ದಿವಸ ಏನಾಯಿತು ಅಂತಂದ್ರೆ, ಗುಡಿಸಲು ಮುಂದೆ ಕೂತಿದ್ದ. ಎದುರಿಗೆ ನದಿ ಹರಿತದ. ಆ ನದಿಯ ಸೌಂದರ್ಯವನ್ನು ನೋಡ್ತಾ ಕುಳಿತಾಗ ಆಕಸ್ಮಿಕ ಅಲ್ಲಿ ಒಂದು ದೃಶ್ಯ ಕಾಣಿಸ್ತು. ಏನಾಯಿತು? ಒಂದು ಗರ್ಭಿಣಿಯಾದ ಚಿಗುರಿ ಹಿದ್ದ ಹುಲಿ ಬೆನ್ನು ಹತ್ತಿತ್ತಲ್ಲ, ಅದ್ರ ಪಾರಾಗಬೇಕಂತ ಅದು ಓಡಿ ಈ ಮಹಾರಾಜ ಸನ್ಯಾಸಿ ಅಂತ ಹೋದ್ರೆ ನಾನು ಬರ್ತೀನಿ ಅಂತೇಳಿ ತಿಳ್ಕೊಂಡೆ. ಅದು ಆಚೆ ಕಡೆಯಿಂದ ನದಿಯಿಂದ ಈಚೆ ಕಡೆ ಜಿಗಿತದ. ಏನಾಯಿತು ಆಶ್ಚರ್ಯ ಅಂದ್ರೆ, ಆ ಚಿಗುರು ಗರ್ಭಿಣಿ ಇತ್ತಲ್ಲ, ಮರಿ ಹೊರಗೆ ಬಂತು, ತಾಯಿ ಸತ್ತು ಹೋಯ್ತು. ಅಬ್ಬಾ ನೋಡ್ರಿ, ಇದನ್ನು ನೋಡ್ರಿ ಯಾರ ಮನಸ್ಸು ಕರಗೋದಿಲ್ಲ. ಈ ನೋಡ್ಕೋತ ಕೂತಿದ್ದಲ್ಲ, ಅಯ್ಯೋಯ್ಯೋ ಚಿಗರಿ ಮರಿ ತೆಲುದು ಏಳುದು ಮುಳುಗುದು ಮಾಡಕತ್ತದ. ಹೋಗಿ ಹಿಡ್ಕೊಂಡ ಅಲ್ರಿ. ಇದು ಕರುಣ ಆತ್ ಖರೆ. ಪರಂತು ಮುಂದೇನಾತು? ಅದನ್ನು ಭಾಳ ಪ್ರೀತಿ ಮಾಡಕತ್ತಿದ. ಅದ್ರ ಮೈ ತಿಕ್ಕುದು, ಅದಕ್ಕೆ ಹುಲ್ಲು ತಿನ್ನಿಸೋದು ಮಾಡಕತ್ತಿದ. ಎಲ್ಲ ಮರ್ತಾನ. ಏನೇನು ರಾಜ್ಯ ವೈಭವ, ಹ್ಯಾಂಡ್ರು ಮಕ್ಕಳು ಎಲ್ಲ ಮರ್ತಾನ ಖರೆ. ಪರಂತು ಈ ಚಿಗರಿ ಬಿಟ್ಟಿರೋಕ್ಕಾಗವಲ್ಲ ನೋಡಿ. ಏನಿಲ್ಲ, ಒಂದು ಬಾಗಿಲಿ ಹೊಕ್ಕತಿ,
ಮತ್ತೊಂದು ಬಾಗಲೇ ಬರ್ತೈತಿ. ಭಾಳ ಗಟ್ಟಿವಣ ಬೇಕು ಅದಕ್ಕೆ. ಮುಂದೆ ಏನಾಯ್ತು, ಒಂದು ದಿವಸ ಆ ಚಿಗರಿ ಮೇಯಕ್ಕೆ ಹೋದದ್ದು ತಿರುಗಿ ಬರಲೇ ಇಲ್ಲ. ಅರಣ್ಯದಾಗ ಅದನ್ನು ಹುಡುಕ್ಯಾಡ್ಕೋತ ಉಪವಾಸ ವನವಾಸ ಹೋದ ಚಿಗುರಿ ಸಿಗಲಿಲ್ಲ. ಆವಾಗ ಬಿದ್ದ ಕೆಳಗೆ ಚಿಗರಿ ಅನ್ಕೋತ ಸತ್ತ. ಎಂ ವಾಪೀಶ್ವರನ್ ತ್ಯಜತ್ಯಂತೆ ಕಲೇವರಂ ತಮೇವೈತ ಕೌಂತೆಯ ಸದಾ ತದ್ಭಾವ ಭಾವಿತ. ಸಾಯು ಮುಂದೆ ಯಾರು ಯಾವುದನ್ನು ಸ್ಮರಿಸಿಕೊಂಡು ಸಾಯ್ತಾರೋ ಮುಂದೆ ಅದೇ ಆಗಿ ಹುಟ್ಟುತ್ತಾರೆ. ಅದಲ್ರಿ, ಮುಂದೆ ಏನಾಗ್ತದು, ಚಿಗುರಿಯಾಗಿ ಹುಟ್ಟಿದ. ಪರಂತು ಆ ಚಿಗುರಿಗೆ ಹಿಂದೆ ತಾ ಮಾಡಿದ ಅನುಷ್ಠಾನದ ಬಲದಿಂದ ಅವ್ನು ಗೊತ್ತಾಯ್ತು, ನಾನು ಮೊದಲ ರಾಜ ಇದ್ದೆ, ಅದನ್ನೆಲ್ಲ ತ್ಯಾಗ ಮಾಡಿದೆ, ತಪಸ್ಸಾದಿಗಳಲ್ಲಿ ತೊಡಗಿದೆ. ಒಂದು ಜಿಂಕಿ ಬಂದು ನನ್ನ ಮರುಳು ಮಾಡಿ ಹಿಂಗಾಯ್ತು. ಆ ಚಿಗುರಿ ಜನ್ಮ ಬಂದತಿ. ಈಗ ನನಗೆ ಗೊತ್ತಾಯ್ತು. ಈಗ ಯಾಕೆ ತಪಸ್ಸಾದಿಗಳನ್ನು ಮಾಡಿದ್ದಲ್ಲ ಏನ್ರಿ, ನೀವು ಮಾಡಿದ್ದದು ಎಂದೂ ನಾಶ ಆಗುವುದಿಲ್ಲ. ನೀವು ಗಳಿಸಿದ್ದು ಬನ್ನ ಹತ್ತಿ ಬರುವುದಿಲ್ಲ. ನೀವು ಕೇಳಿದ್ದು ಅಲ್ರಿ, ಶ್ರವಣ ಮಾಡಿದ್ದು ಏನ್ರಿ, ಜಪ ಮಾಡಿದ್ದು ಅದು ಈಗ ನೆನಪಾತು. ಅದು ಎಲ್ಲ ಚಿಗುರಿ ಹಿಂಡಿನ ಕೂಡ ಕೂಡ್ತಿದ್ದಿದ್ದಿಲ್ಲ. ಯಾಕೆ ಸಂಘಾಗೆ ಕೆಟ್ಟತೀಗ ಮನುಷ್ಯ. ಸಂಘ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯ. ಸಂಘ ಕೆಟ್ಟದ. ಈಗ ಇನ್ನು ಯಾವುದನ್ನು ಸಂಘ ಮಾಡಬಾರ್ದು. ಅದೇನು ಮಾಡ್ತಿತ್ತು, ಎಲ್ಲರೇ ಶಾಸ್ತ್ರ ನಡೀತಂದ್ರೆ ಅಲ್ಲಿ ಹೋಗಿ ಮನ್ಕೋತಿತ್ತದು, ಅಲ್ಲೇ ಕೇಳ್ತಿತ್ತು ಏನ್ರಿ, ಅಲ್ಲೇ ಕೇಳ್ತಿತ್ತು. ಸಿದ್ಧಾರ್ಥ ಅಂತಕ್ಕೆ ದಿವಸ ಒಂದು ಮಂಗ್ಯ ಬರ್ತಿತ್ತು, ಒಂದು ಕಾಯಿ ಬರ್ತಿತ್ತು, ಹೇಳ್ತಾರಿಲ್ಲ ಅವೆಲ್ಲ ಯಾಕೆ ಬಂತು ಅಲ್ಲೇ ಇರ್ತಿತ್ತು. ಮುಂದೇನಾಯಿತು, ಕಡಿಕ ಯಾ ಜನ್ಮ ಚಿಗುರಿ ಜನ್ಮ ಹೋಯ್ತು. ಮುಂದೆ ಬ್ರಾಹ್ಮಣನ ಮನೆಯೊಳಗೆ ಹುಟ್ಟಿದವ. ಮೊದಲನೇ ಜನ್ಮ ರಾಜ, ಎರಡನೇ ಜನ್ಮ ಚಿಗುರಿ, ಮೂರನೇ ಜನ್ಮ ಬ್ರಾಹ್ಮಣ. ಆ ಜನ್ಮಗಳು ಲೆಕ್ಕ ಹೇಳಕತ್ತೀನಿ ನಿಮಗೆ. ನಮ್ಮ ಜನ್ಮಗಳು ಅದು ಆ ಮುಂದೆ ನೋಡೋಣ, ಅದನ್ನು ಆಮೇಲೆ ನೋಡೋಣ ಅದನ್ನು ಅಲ್ರಿ. ಈಗ ಅವಾಗ ನೆನಪದ, ಎಲ್ಲಿದ್ದು ನೆನಪದ, ರಾಜ ಆದದ್ದು ನೆನಪದ, ಅರಮನೆ ಬಿಟ್ಟದ್ದು ನೆನಪದ, ತಪಸ್ಸು ಮಾಡಿದ್ದು ನೆನಪದ, ಚಿಗುರಿಯಾಗಿ ಹುಟ್ಟಿದ್ದು ನೆನಪದ. ಯಾಕೆ ಅದು ತಿಳಿ ನೀರಿತ್ತಂದ್ರೆ ಸೂಜಿ ಬಿದ್ದದ್ದು ಸಹಿತ ಕಾಣಿಸ್ತದೆ. ಹೆಂಗೋ ಅಂತಃಕರಣ ತಿಳಿ ಆಗಿತ್ತಂದ್ರೆ ಜನ್ಮಾಂತರದ ನೆನಪಾಗ್ತದನೋ ಯಪ್ಪ. ಭಗವಾನ್ ಬಿದ್ದಾಗ 500 ಜನ್ಮದ ನೆನಪಿರ್ತದೆ. 500 ಜನ್ಮದ. ನಮ್ಮ ಮುಂಜಾನೆ ರೊಟ್ಟಿ ತಿಂದದ್ದು ಸಾಯಂಕಾಲ ನೆನಪಿರಂಗಿಲ್ಲ. ಏನು ಮಾಡ್ತೀವಿ, ನಮ್ಮ ಹಣೆ ಬರ ಹಿಂಗದ. ಮುಂದೇನಾಯಿತು, ಅವ ಬ್ರಾಹ್ಮಣಾಗಿ ಹುಟ್ಟಿದ್ದಲ್ಲ, ಸಂಘ ಮಾಡಲಿಲ್ಲ. ತಾಯಿ ಕಡೆ ನೋಡವಲ್ಲ, ತಂದೆ ಕಡೆ ನೋಡವಲ್ಲ, ಅಣ್ಣ ತಮ್ಮ ಅನ್ನಲಿಲ್ಲ, ಇರ್ತಿದ್ದ ಅವ. ಹಸು ಹಾಕಲು ಉಣ್ತಿದ್ದ, ಇರ್ತಿದ್ದ. ಅವ್ರ ಮನೆಯವ್ರು ಏನು ಮಾಡಿದ್ರು, ಇದನ್ನು ಆಕಳ ಕಾಯಕರ ಕಳ್ಸುನು ಬಿಡುತ್ತಿಲ್ಲ ಅವರು. ಇದು ಸುಮ್ಮ ರೊಟ್ಟಿ ತಿನ್ಕೊಂಡು ಕೂತತಿ. ಆಕಳ ತೊಗೊಂಡು ಹೊಕ್ಕಿದ್ದ, ಆಕಳ ಮೇಯಿಸ್ತಿದ್ದ, ಮತ್ತು ಸಾಯಂಕಾಲ ತರ್ತಿದ್ದ. ಹೀಗ ಹೋಗೋ ಮುಂದೆ ಏನಾಯಿತು, ಆ ಆಕಳ ಬಿಟ್ಟ ಅರಣ್ಯದಾಗ ಆರಾಮ್ ಗಿಡದ ಕೆಳಗೆ ಕೊಟ್ಟಿದ್ದ. ಒಬ್ಬ ರಾಜ ಆಗ ಪಲ್ಲಕ್ಕಿ ಹೊರ್ಲಾಕ 4 ಮಂದಿ ಬೇಕಲ್ಲ. ಗುರುಗಳ ದರ್ಶನಕ್ಕೆ ಹೊಂಟಿದ್ದಮ್ಮ ರಾಜ. 3 ಮಂದಿ ಇದ್ದರು. ಆ ರಾಜ ಅಂದ, ಯಾವನಾರು ಒಬ್ಬನ ಹಿಡ್ಕೊಂಡು ಬರ್ಯೋ ಅಂದರು. ಅವ್ರು ಸಿಪಾಯಿಗಳು ನೋಡ್ಕೊಂಡು ಬಂದು ಕೂತಿದ್ದ. ಆರಾಮ್ ಮಸ್ತಿದ್ದು ನೋಡ್ರಿ, ಆರಾಮ್ ಊಟ ಮಾಡ್ತಿದ್ದ ಅಲ್ಲ. ಅವನ್ನ ಹೇಳಂದ್ರು, ಎದ್ದ. ನಡಿ ಅಂದರು, ನಡದ. ಹೊರ ಅಂದರು, ಹೊತ್ತ. ಅವ್ರ 3 ಮಂದಿ ಹೆಜ್ಜೆಗೆ ಇವನ ಹೆಜ್ಜೆಗೆ ಫರಕ್ ಹಾಕೈತೆ. ಅದು 3 ಮಂದಿಗೆ ಹೆಜ್ಜೆ ಇವನ ಹೆಜ್ಜೆಗೆ ಫರಕ್ ಹಾಕೈತು. ಮೂರ್ಖದಿಯೋ
ಏನು ದೊಡ್ಡದೆಯೋ ಅಂತಿದ್ದ. ಮೂರ್ಖ ದಡ್ಡ ಆತ್ಮನಿಗೇನು ಸಂಬಂಧ ಇಲ್ಲ ಅಂದಿವ ಹೊತ್ಕೊಂಡನ. ದಡ್ಡತನ ಮೂರ್ಖತನ ನನಗೇನು ಸಂಬಂಧ ಇಲ್ಲ ಅಂದ್ಕೊಳ್ಳಿ. ಅಯ್ಯಪ್ಪ ಕೆಳಗಿಳಿಸ್ರು ಏನೋ ಅನ್ನಕತ್ತೆ ನೀವು. ರಾಜ ಅವನು ನೋಡಿದ, ಸಾಷ್ಟಾಂಗ ನಮಸ್ಕಾರ ಹಾಕಿ, ನಾ ಯಾವುದೋ ಗುರು ನಿಂತಕ್ಕೆ ಹೋಗ್ತೀನಿ ಮಾರಾಯ, ನೀನೇ ಗುರುವಾಗಿ ನನಗೆ ಉಪದೇಶ ಮಾಡು ಅಂತೇಳಿ ರಾಜನಿಗೆ ಉಪದೇಶ ಮಾಡಿದವ. ಜಡ ಭರತ ಅಂತ ಕರೆದವ. ಯಾಕೆ? ಜಡದಂಗ ಇದ್ದವ, ಹುಚ್ಚರಂಗನೇ ಇದ್ದವ ಜಡ ಭರತ. ಮುಂದವನೇ ಏನು ದೊಡ್ಡ ಮಹರ್ಷಿ ಆದ, ತಪಸ್ವಿ ಆದ, ಮುಕ್ತನಾದ ಅಂತ ಕಥೆ ಬರ್ತದೆ. ಎಷ್ಟು ಜನ್ಮಕ್ಕೆ? ನಮ್ಮ ಜನ್ಮಗಳು ಲೆಕ್ಕ ಮಾಡೋಣ 84 ಲಕ್ಷ ಆಗಿದಾವೆ. ತಿಳಿತಂದ್ರೆ ಒಂದಲ್ಲ ಎರಡಲ್ಲ 84 ಲಕ್ಷ ಆಗಿದಾವೆ. ಆದರೂ ತಿರುಗವಲ್ದು ಕಡೆ ಮಾರಿ. ಮಹಾತ್ಮರು ಸಾಕಷ್ಟು ಜಗ್ ಹೊಡಿತಾರೆ, ಖರೆ ಹೊಡಿಸ್ಕೊತೋತಿ ಮತ್ತು ಸುಮ್ಮ ಮತ್ತೆ ಡೊಗ್ತತಿ ಹಂಗೆ ನೋಡ್ರಿ, ಹೊಡಿತಾರೆ ಇಲ್ರಿ. ಕಾತನ ಕಂತು ಬಂದ. ಇವರು ಮನ್ಕೋತಕ್ಕ ಗಂಡ ಹೆಂಡತಿ ಮಾತಾಡ್ಕೋತ ಮಕ್ಕೊಂಡಿದ್ದು ಕೂತಿದ್ರಲ್ಲ, ಹಂಗೆ ಆ ಬಚ್ಚಲ್ದಾಗ ಅಡಿಕೊಂಡು ಕೂತ. ಅವ್ನು ಗೊತ್ತಾತ ಮಾಲಕಗೆ. ಎಲೆ ಚೀಲ ತೊಗೊಂಡ ಎಲೆ ಹಾಕೋದು, ತಂಬಾಕು ಹಾಕೋದು, ಪಿಚ್ಚಕ್ಕಂತ ಉಗುಳುದು. ಅವನ ಮಾರಿ ಮ್ಯಾಗ ಉಗುಳ್ತಿದ್ದವ. ಅವನ ಮಾರಿ ಮ್ಯಾಗ ಉಗುಳ್ತಿದ್ದ. ಮತ್ತು ತುಡಿಗೆ ಹೋಗಿ ಮತ್ತೆ ಸುಮ್ಮ ಕೊಂಡಿರ್ಬೇಕಲ್ಲ, ಯಾಕೆ ಉಗುಳ್ತೀವಿ ಅನ್ನಕ್ಕೆ ಬರಂಗಿಲ್ಲ. ಕೆಲಸ ಹಾದಿ ಬಿಟ್ಟು ಬಂದೈತಿ ಆಸಾಮಿ. ಹೀಗಾಗಿ ಬೆಳ್ತನಕ ಉಗುಳಿದ. ಅದು ಉಗುಳಿಸ್ಕೊತ್ರಿ. ಕಡೆಗೆ ಒಂದಿಟ್ಟ ಬಾಯಾಗಿನ ತೆಗೆದು ಹೆಂಡತಿ ಮಾರಿಗೆ ಹೆಚ್ಚಿದ. ಏನ್ರಿ ಹೊಲಸು ಹಚ್ತೀರಿ? ಅಲ್ಲಿ ಬಚ್ಚದನ್ ಬಾದ್ರು ನೋಡಲ್ಲಿ ಬಾಯಿ ತುಂಬ ಕೆಂಪಗಾಗ್ಯದ ಅಂದವ. ಅದು ಎದ್ದು ಓಡಿ ಹೋತ. ಎಷ್ಟು ಉಗುಳಿದ್ರು ಸೂಡ ಈ ಮನುಷ್ಯಾಗ ತಿರುಗವಲ್ದಲ್ಲ. ಅದಕ್ಕೋಸ್ಕರವಾಗಿ ಏನಂತಾರೆ, ಯೋಗ ಭ್ರಷ್ಟನು ತಾನು ಬಂದು ಭಾಗವನು ಧರಿಪ ನೆಪದಲ್ಲಿ ಈಗತ ಶಿವಪುತ್ರನೆಂಬುವ ನಾಮವನ್ನು ಧರಿಸಿ ಯೋಗ ಸಿದ್ಧರು ಪಠಿಸಿತಾ ಪಡಲಾಗದಿಹ ಪಾಂಡಿತ್ಯವನುತ ಯೋಗಿ ಬಾಲಕನಲ್ಲಿ ಕಾಣುತ್ತ ಸಿದ್ಧ ಬೆರಗಾದ. ಸಿದ್ಧಾರೂಢ ಇವನ ಮಾತುಗಳನ್ನು ಕೇಳಿ, ಇವನ ಮುಖವನ್ನು ನೋಡಿ ಬೆರಗಾದ. ಬಹಳ ಸಂತೋಷ ಆಯ್ತು. ಸಂತೋಷ ಆಗಿ, ಬಾರಲೆ ಪುತ್ರ ನಿನ್ನಯ ದಾರಿಯನೇ ನಾ ನೋಡುತ್ತಿದ್ದನು. ಸಾರಿ ಅರಸುವ ಬಳ್ಳಿ ತಾನೇ ಕಾಲ ತೊಡಕಿದರೆ ಭೂರಿ ಸಂತಸ ಪಡುವರಲ್ಲದೆ ಯಾರು ತಾನೇ ಕಿತ್ತು ಎಸೆವರು. ಧೀರ ಎಣ್ಣೆಯ ಬಳಿಯೋಳಿರು ನೀನೆಂದ ಗುರುರಾಯ. ಬಾರಲೆ ನಿನ್ನ ದಾರಿಯನ್ನೇ ನೋಡುತ್ತಿದ್ದೆ. ಶಿವಪುತ್ರ ಸ್ವಾಮಿಗೆ ಸಿದ್ಧಾರೂಢ ಹೇಳ್ತಾರೆ, ಬಾರು ನಿನ್ನ ದಾರಿಯನ್ನೇ ನೋಡ್ತಾ ಇದ್ದೆ, ಬಾರು ಮಾರಾಯ, ನೀ ಎಲ್ಲೇ ಇರು ಅಲ್ಲ. ಈಗ ಶಿವಪುತ್ರ ಎಂಬ ನಾಮದಿಂದ ಬಂದ ಅನ್ನೋದು ಗೊತ್ತಾಯ್ತು ಅವನಿಗೆ. ಆದ್ದರಿಂದ ಆ ಸಿದ್ಧಾರೂಢ ಭಾರತಿ ಶಿವಪುತ್ರ ಕೈ ಹಿಡಿದು ಸಂತೋಷದ, ಬಾರೋ ನಿನ್ನ ದಾರಿನೇ ನೋಡ್ತಿದ್ನಿ. ರಾಮಕೃಷ್ಣ ಪರಮಹಂಸರಿಗೆ ನರೇಂದ್ರ ಭೇಟಿಯಾದ ಕೂಡಲೇ ನಿಂದ ಹಾದಿ ನೋಡ್ತಿದ್ನೋ ಮಾರಾಯ ಅಂದ್ರಂಥವ್ರು ಅಲ್ರಿ. ಎಷ್ಟು ಮಂದಿ ಅವ್ರನ್ನ ರಾಮಕೃಷ್ಣ ಭೇಟಿ ಹಾಕಿದ್ರು, ಖರೆ ಹಿಂಗೆ ಯಾರಿಗೆ ಅಂದಿದ್ದಿಲ್ಲ ನಾವ. ಅಷ್ಟು ನೋಡಿದ ಕೂಡಲೇ ಗುರ್ತಿಸಿದ್ರು, ಇವತ್ತು ಮುಂದೆ ಧೀರಾಗ್ತಾನೆ. ಹಾಗೆ ಅಲ್ರಿ, ಸದ್ಗುರು ತಾನು ಗಳಿಸಿದ ಸಂಪತ್ತನ್ನು ನೀವು ತ್ರಿಜೋರಿ ತಂದಿರ್ತೀರಿ, ಗೊತ್ತಾಗ್ತದೆ ತ್ರಿಜೋರಿ? ಯಾಕೆ ತರ್ತೀರಿ? ಕಿಮ್ಮತ್ತಿನ ಸಾಮಾನುಗಳನ್ನು ಅದರಾಗಿಟ್ಟು ಭದ್ರ ಮಾಡೋ ಸಲುವಾಗಿ ತರ್ತೀರಿ ನೀವು ತ್ರಿಜೋರಿ ಅಂತ ಅಲ್ರಿ. ತ್ರಿಜೋರಿ ತಂದಿದ್ದ ಅಂಗಡಿಯಾಗ ಇಟ್ಟಿದ್ದ, ಒಳಗೆ ಇಡಕ್ಕೆ ತಡ ಆಗಿತ್ತು, ಮಳೆ ಬರಾಕೈತು. ಆಕೆ ಕೂಳು ಹಚ್ಚಿದ್ದಳು, ಕೂಳು ತೊಯ್ತಾವಂತೇಳಿ ಆ ತ್ರಿಜೋರಿಯಾಗ ಕೂಳು ತುಂಬಿದಳಂತ ಹೆಣ್ಮಗಳು ಅಲ್ರಿ. ಹಾಗೆ ಸದ್ಗುರುನಾಥ ತಾನು ತನ್ನ ಜೀವನದಲ್ಲಿ ಕಷ್ಟಪಟ್ಟು ಗಳಿಸಿದ ಸಂಪತ್ತ ಯಾವುದದು? ತತ್ವಜ್ಞಾನ. ಆ ಜ್ಞಾನ ಸಂಪತ್ತನ್ನು ಇಡಲಾಕ ಯಾವುದರ ಒಂದು ಭದ್ರವಾದ ತ್ರಿಜೋರಿ ಸಿಗ್ತತೇನೋ ಅಂತ ದಾರಿ ನೋಡ್ತಿದ್ರಂತ ಅವ್ರ
ಸಿದ್ಧಾರೂಢರು ಅಲ್ಲ, ತಾನು ಗಳಿಸಿದ ಸಂಪತ್ತನ್ನು ಯಾವುದು? ಜ್ಞಾನ ಸಂಪತ್ತು. ಜ್ಞಾನ ಸಂಪತ್ತನ್ನು ಅಪೇಕ್ಷೆ ಮಾಡಿ ಬರೋರು ಭಾಳ ಕಡಿಮೆ ಅಲ್ರಿ. ಮಠದ ಆಸ್ತಿ ಎಟ್ಟದ, ಹೊಲ ಎಟ್ಟದ, ಮನೆ ಎಟ್ಟದ? ಅಯ್ಯೋ ಅಯ್ಯೋ ಅಯ್ಯೋ. ಆರ್ಥಿಕ ಸಂಪತ್ತು ಬೆಂಕಿ ಹಚ್ಚೋ, ಜ್ಞಾನ ಸಂಪತ್ತಿನ ಕಡೆ ಲಕ್ಷ್ಯ ಹಾಕೋರು ಭಾಳ ಕಡಿಮೆ. ತಿಳಿತಾನ? ಅದಕ್ಕಂತಾನವರು ತಾನು ಗಳಿಸಿದ ಈ ಜ್ಞಾನ ಸಂಪತ್ತನ್ನು ಇಡಲಾಕ ಇವತ್ತು ನನಗಿಷ್ಟು ಸಂತೋಷ ಆಯ್ತು. ಯಾರು ಶಿವಪುತ್ರ ಅಂತಕ್ಕಂಥ ಒಬ್ಬ ಯೋಗ್ಯ ವ್ಯಕ್ತಿ ಸಿಕ್ಕಲ್ಲ ಅಂತ ತಿಳ್ಕೊಂಡ ಹಿಂದಿನ ಜನ್ಮದ ಸುಬ್ಬಯ್ಯ ಶಾಸ್ತ್ರಿಯೇ ತನಗೆ ಈ ವಚನ ಕೊಟ್ಟಂತೆ. ಶಿವಪುತ್ರನೆಂಬ ನಾಮದಿಂದ ತನ್ನ ಆಶ್ರಯವನ್ನು ಬಯಸಿ ಬಂದಿರುವುದೆಂಬುದನ್ನು ತಿಳಿದು ಶ್ರೀ ಸಿದ್ಧಾರೂಢ ಭಾರತಿಯು ಶಿವಪುತ್ರನ ಕೈ ಹಿಡಿದು ಸಂತೋಷದಿಂದ, ಬಾರೋ ಬಾರೆಲೆ ಪುತ್ರನೇ, ಬಹಳ ದಿನಗಳಿಂದ ನಾನು ನಿನ್ನ ದಾರಿಯನ್ನೇ ನೋಡುತ್ತಲಿದ್ದೆ. ಬಳ್ಳಿಯನ್ನು ಅತ್ತಿತ್ತ ಹುಡುಕುತ್ತಿರುವಾಗ ಬಳ್ಳಿ ತಾನೇ ಬಂದು ಕಾಲಿಗೆ ತೊಡಗಿದರೆ ಯಾರು ತಾನೇ ಅದನ್ನು ಕಿತ್ತು ಬೀಸಾಡ್ತಾರಿದ್ದಾರೆ. ಧೀರನಾದ ಶಿವಪುತ್ರನೇ, ಇಂದಿನಿಂದ ನೀನು ನನ್ನ ಬಳಿಯಲ್ಲಿ ಇರು ಎಂದು ಹೇಳಿದಾಗ ತಂದೆಯಾದ ಶಿವಬತ್ಸಪ್ಪನಿಗೆ ಆ ಸಜ್ಜನರಿಗೆ ಆನಂದವಾಯಿತು. ಯೋಗ್ಯ ಗುರುಗಳಿಗೆ ಯೋಗ್ಯ ಶಿಷ್ಯ ಸಿಗುವುದು ಒಂದು ದೊಡ್ಡ ಅಷ್ಟು ಸರಳ ಇಲ್ಲ ತಿಳ್ಕೊರಿ ನೀವು ಅಲ್ಲ. ಅಷ್ಟು ಸರಳ ಇಲ್ಲ. ಯೋಗ್ಯ ಗುರುಗಳಿಗೆ ಯೋಗ್ಯ ಶಿಷ್ಯರು ಸಿಗುವುದು ಅಷ್ಟು ಸರಳ ಇಲ್ಲ ಅಲ್ಲ. ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದ ಸಿಕ್ಕ ಅಲ್ರಿ. ಭಾರತದ ಕೀರ್ತಿಯನ್ನು ಒಂದೇ ಒಂದು ಪ್ರವಚನ, 10 ನಿಮಿಷದ ಪ್ರವಚನದೊಳಗೆ ಅಮೇರಿಕದ ಜನ ಹುಚ್ಚಿಡಿಸಿಬಿಟ್ಟಿರ್ತಕ್ಕಂಥ ಮಹಾತ್ಮ ವಿವೇಕಾನಂದ. ನಿನ್ನ ದಾರಿ ನೋಡ್ತಿದ್ವ ಅಂದ್ರೆ ರಾಮಕೃಷ್ಣ ಪರಮಹಂಸರು. ಯಾಕೆ? ಅದು ಗೊತ್ತಿತ್ತು ಅವ್ರಿಗೆ, ಇದೊಂದು ದೊಡ್ಡ ವ್ಯಕ್ತಿ ಆಗ್ತದೆ. ಹಾಗೆ ಸಿದ್ಧಾರೂಢ ಇಷ್ಟು ಸಂತೋಷ ಆಗ್ಯದ ಅಲ್ಲ. ನಾನು ಗಳಿಸಿದ ಸಂಪತ್ತನ್ನು ನಾ ಬರೀ ಹೇಳ್ತಾ ಇದ್ದೆ, ಹೇಳಿದನ್ನು ಬರಿಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದ. ಹೌದಲ್ರಿ? ಇವತ್ತು ನಿಜಗೊಂಡು ಸಾಹಿತ್ಯವನ್ನು ಹೇಳ್ತಿದ್ದ ಸಿದ್ಧಾರೂಢಪ್ಪ, ಆದ್ರೆ ಅದನ್ನು ಬರೆದಿಟ್ಟು ತಲಾಂತರವಾಗಿ ಅದನ್ನು ಇರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಲ್ಲ. ಅಂಥ ವ್ಯಕ್ತಿ ಸಿಕ್ಕಾಗ ಎಷ್ಟು ಆನಂದ ಆಗಿರ್ಬೇಕಪ್ಪ, ಎಷ್ಟು ಆನಂದ ಆಗಿರಬೇಕು. ಆವಾಗ ಅವನು ಅಪ್ಪಿಕೊಂಡು ನೀನು ಸದಾ ಇಲ್ಲೇ ಇರು ಅಂತ ಹೇಳ್ತ. ಅಂದು ತಾ ಶಿವಪ್ಪ ಸಾರ್ಥಕವ ಪಡೆಯಿತು. ಯಾವತ್ತ ಶಿವಪುತ್ರ ಸ್ವಾಮಿ ಆ ಸ್ವಾಮಿಯನ್ನು ತನ್ನ ಹತ್ತಿರ ಇರುವಂತ ಆಶೀರ್ವಾದ ಮಾಡಿದರು, ಅಂದು ತಾ ಸಾರ್ಥಕವ ಪಡೆಯಿತು. ಸಂದ ಶಿವಪುತ್ರ ಎಂಬ ನಾಮವು, ಶಿವಪುತ್ರನು ನಾಮ ಸಾರ್ಥಕ ಮಾಡಿದಂಥವ. ಅದಂಗ ತಂದೆ ಸಿದ್ಧಾರೂಢ ಸ್ವಾಮಿಯೇ ಶಿವನೇ ತಾನಾಗಿ. ಸಿದ್ಧಾರೂಢ ಶಿವ, ಅವನ ಮಗ ಇವ ಪುತ್ರ, ಶಿವಪುತ್ರ. ಬೆಸ್ಟ್ ಆತ್ ನೋಡಿ, ಬರೋಬ್ಬರಿ. ಅವ ಶಿವ, ಇವ ಅವನ ಪುತ್ರ, ಶಿವಪುತ್ರ ಎನ್ನುವ ನಾಮ. ತಂದೆ ಸಿದ್ಧಾರೂಢ ಸ್ವಾಮಿಯು ಶಿವನೇ ತಾನಾಗಿ ಬಂದು ಕುವರನು ಪುತ್ರನಾಗಿರೆ ಸಂಧಿಸು ಶಿವಪುತ್ರ ನಾಮವು ಅಂದು ಪಾವನವಾಯಿತು ಕನ್ನಡದ ಕುಲಕೋಟಿ. ಯಾವ ದಿವಸ ಸಿದ್ಧಾರೂಢ ಸ್ವಾಮಿಗಳು ನನ್ನ ಶಿಷ್ಯ ಅಂತ ಸ್ವೀಕಾರ ಮಾಡಿದರೋ ಅಂದೇ ಕನ್ನಡ ಕುಲಕೋಟಿಯ ಏನಾಯ್ತು, ಉದ್ಧಾರ ಆಯಿತು ಅಂತ ಇಲ್ಲಿ ಬರಿಬೇಕಾಗ್ಯದ ಪುಣ್ಯಾತ್ಮರೇ. ಅಂತಹ ಶಿವಪುತ್ರ ಸ್ವಾಮಿಗಳನ್ನು ಸಿದ್ಧಾರೂಢರು ಹ್ಯಾಂಗೆ ಮಾಡಿದರು ಅಂತಂದರೆ ಆಹಾ, ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ರಲ್ಲ. ಅದನ್ನು ಅವ್ರು ಕೇಳಿ ಆ ಟೀಕಾ ತಾತ್ಪರ್ಯ ರಚಿಸ್ಬೇಕಾದ್ರೆ ಸಾಮರ್ಥ್ಯ ಬರಬೇಕಾಗಿತ್ತು. ಅಂದರೆ ಸಿದ್ದಪ್ಪನ ಕೃಪೆ ಇಲ್ದಿದ್ರೆ ನಾವೆಲ್ಲ ಆ ನಿಗೂಢ ಶಾಸ್ತ್ರವನ್ನು ತಿಳಿಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆದ್ದರಿಂದ ಆವತ್ತಿನ ದಿವಸ ಕುಲಕೋಟಿ, ಕನ್ನಡದ ಕುಲಕೋಟಿ ಏನಾಯಿತು ಅಂತ ಕೇಳಿದ್ರೆ ಪಾವನವಾಯಿತು ಅಂತ ಬರಿಬೇಕಾಗಿತ್ತು. ಅಂತಂದರೆ ಎಷ್ಟು ಜನ್ಮದ ಪುಣ್ಯ ಇರಬೇಕಪ್ಪ. ಅದನ್ನು ಕೇಳ್ತಕ್ಕಂಥ ನೀವಾದರೂ ಕೂಡ ಬಹಳ ಪುಣ್ಯವಂತರಿದ್ದೀರಿ, ಸುಮ್ಮನೆ ಅಲ್ಲ. ಅಂಥ ಮಹಾತ್ಮನ ಚರಿತ್ರೆ ನಮ್ಮನ್ನು ಬದಲು ಮಾಡ್ತದೆ. ಅಂತಹ ಶಕ್ತಿ ನಾವು ಇವತ್ತು ಕೇಳ್ತಾ ಇದ್ದೀವಲ್ಲ, ಅಂಥ ಶಕ್ತಿಯನ್ನು ಸಿದ್ಧಾರೂಢ ಸದಾವ ಕಾಲದಲ್ಲಿ ನಮ್ಮಲ್ಲಿ ಇರಲಿ ಅಂತೇಳಿ ಹಾರೈಸುತ್ತಾ ಮಂಗಲ ಮಾಡೋಣ. ಸದ್ಗುರುನಾಥ್ ಮಹಾರಾಜ್.
ಜೈ